Hello children, let's begin today's lesson from 6th standard Social, Civics, Political Life, Chapter 4, Key Elements of a Democratic Government. Key Elements of a Democratic Government. In this chapter, you will read about some of the key elements that influence the working of a democratic government. These includes these elements. Which are those elements? These includes the people's participation and resolution of conflicts and the equality and justice. So, South Africa is a country of several races, including the African American people who belong to South Africa, the whites who came there to settle, Indians who came as laborers and the traders, and so on. So South Africa is a country. ಆ ಕಂಟ್ರಿಯಲ್ಲಿ ಸೆವೆರಲ್ ರೇಸಸ್ ಅಂದರೆ ಇಲ್ಲಿ ಬೇರೆ ಬೇರೆ ಕಲರ್ ಇರೋರು ಅವರಲ್ಲಿ ಬಂದು ಎಕ್ಸಿಸ್ಟ್ ಆಗಿದ್ರು. ಅಲ್ಲಿ ಯಾರ್ಯಾರು ಇನ್ಕ್ಲೂಡ್ ಆಗಿರ್ತಾರೆ? ಆಫ್ರಿಕಾ ಅಮೆರಿಕನ್ ಪೀಪಲ್ ಆ್ಯಂಡ್ ಮತ್ತು ಅಲಾಂಗ್ ವಿತ್ ದ್ಯಾಟ್ ಸೌತ್ ಆಫ್ರಿಕಾ ಆ್ಯಂಡ್ ಇಂಡಿಯನ್ಸ್. ಸೊ ಯಾವ ಥರ ಬಂದಿದ್ದಾಗಿರ್ತಾರೆ? ದ ವೈಟ್ಸ್ ಅಂದರೆ ವೈಟ್ ಅಂದರೆ ಬೆಳ್ಳ ಇರ್ತಾರಲ್ಲ, ಅಮೇರಿಕನ್ಸ್ ಹೂ ಕೇಮ್ ದೇರ್ ಟು ಸೆಟಲ್. ಆ ಸೌತ್ ಆಫ್ರಿಕಾದಲ್ಲಿ ಸೆಟಲ್ ಆಗ್ಲಿಕ್ಕೆ ಬಂದವರು ಅಮೇರಿಕನ್ಸ್. ಇಂಡಿಯನ್ಸ್ ಯಾಕೆ ಬಂದಿರ್ತಾರೆ? ವರ್ಕಿಗೆ, ಅಂದರೆ ಆ್ಯಸ್ ಅ ಲೇಬರರ್ಸ್, ಟ್ರೇಡರ್ಸ್, ಕೆಲಸ ಮಾಡೋಕೆ ಅಂದ್ಕೊಂಡು ಬಂದಿರ್ತಾರೆ ಲೇಬರ್ ಆಗಿ. ಆನಂತರ ಟ್ರೇಡ್ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿರ್ತಾರೆ ಆ್ಯಸ್ ಆನ್. ಅರ್ಲಿಯರ್ ದ ಕಂಟ್ರಿ ವಾಸ್ ಗವರ್ನ್ಡ್ ಬೈ ಅಪಾರ್ಥೈಡ್ ಲಾಸ್. ಅಂದರೆ ಅಪಾರ್ಥೈಡ್ ಲಾಸ್ ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ಮತ್ತೊಮ್ಮೆ ಹೇಳ್ತೀನಿ, ಆ ಟೈಮಿಗೆ ಅರ್ಲಿಯರ್ ಮೊದಲಿನ ಟೈಮಿಗೆ ಸೌತ್ ಆಫ್ರಿಕಾದಲ್ಲಿ ಅಪಾರ್ಥೈಡ್ ಲಾದಿಂದ ಗವರ್ನ್ ಆಗ್ತಾ ಇತ್ತು. ಆ ಲಾದ್ ಏನು ಇನ್ಕ್ಲೂಡ್ ಆಗುತ್ತೆ? ಅಪಾರ್ಥೈಡ್ ಮೀನ್ಸ್ ಸೆಪರೇಷನ್ ಆನ್ ದ ಬೇಸಿಸ್ ಆಫ್ ದಿ ರೇಸ್. ಕಲರ್ ಮೇಲೆ ಸೆಪರೇಟ್ ಮಾಡ್ತಾ ಇದ್ರು ಯಾರು ಏನು ಅಂತ. ಆಫ್ರಿಕನ್ ಪೀಪಲ್ ವೇರ್ ಡಿವೈಡೆಡ್ ಇಂಟು ವೈಟ್, ಆಫ್ರಿಕನ್, ಅಮೇರಿಕನ್, ಇಂಡಿಯನ್ ಆ್ಯಂಡ್ ದಿ ರೇಸಸ್. ಇಲ್ಲಿ ಆ ಜನರಿಗೆ ಯಾವ ಥರ ಆಫ್ರಿಕನ್, ಅಮೇರಿಕನ್, ಇಂಡಿಯನ್, ಇದು ಸೌತ್ ಆಫ್ರಿಕಾದ ಕತೆ ಇದೆ. ಅಮೇರಿಕನ್ ಅಂತ ಒಂದು ಕ್ಯಾಟಗರಿ ಮಾಡ್ತಾ ಇದ್ರು, ಆಫ್ರಿಕನ್ ಅಂತ ಕ್ಯಾಟಗರಿ ಮತ್ತು ಇಂಡಿಯನ್ ಅಂತ ಕ್ಯಾಟಗರಿ ಮಾಡ್ತಾ ಇದ್ರು ಅಕಾರ್ಡಿಂಗ್ ಟು ದ ರೇಸ್, ಅಂದರೆ ಅವ್ರ ಕಲರ್ ಮೇಲೆ. ಇಂಡಿಯನ್ ಆ್ಯಂಡ್ ದ ರೇಸಸ್. ಅಕಾರ್ಡಿಂಗ್ ಟು ದ ಲಾ, ದೀಸ್ ರೇಸಸ್ ವೇರ್ ನಾಟ್ ಅಲೌಡ್ ಟು ಮಿಂಗಲ್ ಇನ್ ಈಚ್ ಅದರ್. ಅವ್ರದ್ದು ಲಾ ಏನಿತ್ತಂದರೆ, ಇವ್ರು ಮೂರು ಜನ ಒಬ್ಬರು ಮಿಂಗಲ್ ಆಗೋಂಗಿಲ್ಲ, ಅಂದರೆ ಸೇರೋಂಗಿಲ್ಲ ಈಚ್ ಅದರ್. ಲೀವ್ ನಿಯರ್ ಈಚ್ ಅದರ್ ಆರ್ ಈವನ್ ಯೂಸ್ ಕಾಮನ್ ಫೆಸಿಲಿಟಿ. ಪಕ್ಕನೂ ಅಂದರೆ ನಿಯರ್ ಬೈನೂ ಇರೋಂಗಿಲ್ಲ. ಮತ್ತು ಕಾಮನ್ ಫೆಸಿಲಿಟಿ ಅವ್ರು ಯೂಸ್ ಮಾಡಿದ್ದು, ಇವರು ಆ ಕಾಮನ್ ಫೆಸಿಲಿಟಿ ಯಾರಿಗೂ ಕೊಟ್ಟಿಲ್ಲ, ಬೇರೆ ಬೇರೆದಾಗಿ ಸೆಪ್ರೇಟ್ ಆಗಿರಬೇಕಿತ್ತು ಈ ಲಾ, ಅಪಾರ್ಥೈಡ್ ಲಾ ಪ್ರಕಾರ. ದ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್, a group of people led to struggle against the apartheid, and their most well-known leader, Nelson Mandela, fought the apartheid system for several years. ಈ ಥರ ಮಾಡಬಾರ್ದು ಅಂತ ಕೆಲವೊಂದು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋ ಒಂದಿಷ್ಟು ಪೀಪಲ್ ಏನು ಮಾಡಿದ್ರು, ಈ ಥರ ಮಾಡಬಾರ್ದು. ಅವ್ರದ್ದು ಲೀಡರ್ ಯಾರಾಗಿದ್ರು? ನೆಲ್ಸನ್ ಮಂಡೇಲಾ. ಈ ಥರ ಸ್ಟ್ರಗಲ್ ಮಾಡಿದ್ರು ಅವರು, ಈ ಥರ ಮಾಡೋದು ಬೇಡ ಅಂದ್ಕೊಂಡು, ಈ ಥರದ ಲಾ ನಮ್ಮಲ್ಲಿ ಬೇಡ ಅಂದ್ಕೊಂಡು ಸ್ಟ್ರಗಲ್ ಮಾಡಿದರು. ನೆಲ್ಸನ್ ಮಂಡೇಲಾ ಫೌಟ್ ಫಾರ್ ದ ಅಪಾರ್ಥೈಡ್ ಸಿಸ್ಟಮ್ ಫಾರ್ ದ ಸೆವೆರಲ್ ಇಯರ್ಸ್. ಎಷ್ಟೋ ಇಯರ್ ತನಕನೇ ಅವರು ಫೌಟ್ ಮಾಡಿದರು ಇದು ಬೇಡ ಅಂತ. ಅದರ ರಿಸಲ್ಟ್ ಏನಾಯಿತು? ಫೈನಲಿ ದೇ ಸಕ್ಸೀಡೆಡ್ ಇನ್ 1994. ಅಲ್ಲಿ ತನಕನೂ ಅವರು ಫೈಟ್ ಮಾಡಿದರು. At later in 1994, South Africa became the democratic country in which people of all the races were considered equal. ಅವಾಗ ಇಲ್ಲಿ ಎಲ್ಲ ಕಡೆಯಿಂದ ಬರೋರು ಈಕ್ವಲ್, ಅಂದರೆ ಅಕಾರ್ಡಿಂಗ್ ಟು ದ ಕಲರ್ ವೈಸ್ ಹೋಗಿಲ್ಲ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಆಫ್ರಿಕಾ, ಅಮೇರಿಕಾ, ಇಂಡಿಯಾ ಅವರೆಲ್ಲ ಈಕ್ವಲ್ ಅಂತ ಕನ್ಸಿಡರ್ ಮಾಡಿದ್ರು ಇನ್ 1994. ಇವ್ರದ್ದು ಪಾರ್ಟಿಸಿಪೇಷನ್ ಹೇಗಿತ್ತು ಅಂತ. ವೈ ಡು ವಿ ಹ್ಯಾವ್ ರೆಗ್ಯುಲರ್ ಇಲೆಕ್ಷನ್? ಈಗ ಪಾರ್ಟಿಸಿಪೇಷನ್ ಇರಬೇಕು. ಯಾಕೆ ನಮ್ಮದು ರೆಗ್ಯುಲರ್ ಇಲೆಕ್ಷನ್ಸ್ ಇರಬೇಕು? ಇಟ್ ವಾಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಅರ್ಲಿಯರ್ ಚಾಪ್ಟರ್ ದ್ಯಾಟ್ ಪೀಪಲ್ ಮೇಕ್ ಡಿಸಿಷನ್ಸ್ ಇನ್ ಅ ಡೆಮೋಕ್ರಸಿ. ಪೀಪಲ್ ಮೇಕ್ ಡಿಸಿಷನ್ ಇನ್ ದಿ ಡೆಮೋಕ್ರಸಿ. ಪೀಪಲ್ ಇಲೆಕ್ಟ್ ಲೀಡರ್. ನಮಗೆಲ್ಲರಿಗೂ ಗೊತ್ತಿದೆ, ಇಲೆಕ್ಷನ್ ಮಾಡಿ ನಾವು ನಮ್ಮ ಲೀಡರಿಗೆ ಇಲೆಕ್ಟ್ ಮಾಡ್ತೀವಿ ಅಂತ. ಪೀಪಲ್ ಇಲೆಕ್ಟ್ ಲೀಡರ್ಸ್ ಟು ರಿಪ್ರೆಸೆಂಟ್ ದೆಮ್ ವಯಾ ಇಲೆಕ್ಷನ್ಸ್ ಆಗುತ್ತೆ, ನಾವು ಇಲೆಕ್ಟ್ ಮಾಡ್ತೀವಿ, ವೋಟ್ ಮಾಡ್ತೀವಿ, ಹಾಗೆ ನಮ್ಮ ಲೀಡರ್ ಚೂಸ್ ಆಗಿ ಬರ್ತಾರೆ. ದೀಸ್ ಲೀಡರ್ಸ್ ಕ್ಯಾನ್ ಆಲ್ಸೋ ಟೇಕ್ ಡಿಸಿಷನ್ ಆನ್ ಬಿಹಾಫ್ ಆಫ್ ದಿ ಪೀಪಲ್. ಅವರು ಆನ್ ಲೀಡರ್ ಆದ ಕೂಡಲೇ ಅವರು ಆನ್ ಬಿಹಾಫ್ ಆಫ್ ಟೀಚರ್, ಆನ್ ಬಿಹಾಫ್ ಆಫ್ ಪೀಪಲ್
ನಮ್ಮ ಬಗ್ಗೆ ಅವ್ರು ಯಾವುದಾದ್ರೂ ಡಿಸಿಷನ್ ತಗೊಳ್ಬೋದು, ಯಾಕಂದರೆ ನಾವು ಅವರಿಗೆ ವೋಟ್ ಮಾಡಿ ಲೀಡರ್ ಮಾಡಿದ್ದೀವಿ ಅಂತ. It is believed that these representatives will keep in mind the voices and the interest of the people. ಅವರು ಡಿಸಿಷನ್ ತಗೊಳ್ಬೇಕಿದ್ರೆ ನಾವು ವೋಟ್ ಹಾಕಿರ್ತೀವಿ, ನಮಗೆಲ್ಲರಿಗೂ ಸರಿ ಸಮಾನವಾಗಿ ನಮಗೆ ತೊಂದರೆ ಆಗದೇ ಇರೋಂಗೆ ನಮ್ಮ ಫೇತಲ್ಲಿ, ಅಂದರೆ ನಮ್ಮ ಕಡೆಯಿಂದ ಏನು ತೊಗೊಳ್ಲಿಕ್ಕಾಗುತ್ತೆ ಡಿಸಿಷನ್ ಅವರು ತೊಗೊಳ್ಬೋದು ಅವಾಗ ನಮ್ಮ ಇಂಟ್ರೆಸ್ಟ್ ಪ್ರಕಾರ. ಎವ್ರಿ ಗೌರ್ಮೆಂಟ್ ಈಸ್ ಇಲೆಕ್ಟೆಡ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಎಲ್ಲ ಗೌರ್ಮೆಂಟ್ ಒಂದು ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಇರ್ತದೆ, ಮಿನಿಮಮ್ 5 years ಅಂದ್ಕೊಂಡು ಹೇಳ್ಬೋದು. ಈಕ್ವಲ್ ಪೀರಿಯಡ್ ಆಫ್ ಅಂದರೆ ಮಿನಿಮಮ್ ಪೀರಿಯಡ್ ಆಫ್ ಟೈಮ್ ಇರ್ತದೆ ಎವ್ರಿ ಗೌರ್ಮೆಂಟ್. It is 5 years and every government that is elected is allowed to stay a power in only for this period. ನಾವು ಯಾವುದು ಗೌರ್ಮೆಂಟನ್ನು ಇಲೆಕ್ಟ್ ಮಾಡಿರ್ತೀವಿ ಅವರಿಗೆ ಪವರ್ 5 years ತನಕ ಇರ್ತದೆ. However, if they want to continue to be in the power, then they will have to go re-elected by the people. ಮತ್ತೆ 5 ವರ್ಷ ಆದಮೇಲೆ ಮತ್ತೆ ಅವ್ರು ಕಂಟಿನ್ಯೂ ಪವರಲ್ಲಿ ಇರಬೇಕು ಅಂದರೆ ಮತ್ತೆ ಇಲೆಕ್ಷನ್ ಆಗುತ್ತೆ, ನಾವು ಮತ್ತೆ ವೋಟ್ ಮಾಡ್ತೀವಿ, ನಾವು ಮತ್ತೆ ಅವ್ರಿಗೆ ಚೂಸ್ ಮಾಡಿದಾಗ ಅವರಿಗೆ ಪವರ್ ಬಂದು ಮತ್ತೆ ಆ ಪವರ್ ಕಂಟಿನ್ಯೂ ಆಗುತ್ತೆ. ಇನ್ ದಿಸ್ ವೇ ದ ರೆಗ್ಯುಲರ್ ಇಲೆಕ್ಷನ್ ಲಿಮಿಟ್ ದ ಪವರ್ ಆಫ್ ದಿ ಗೌರ್ಮೆಂಟ್. ಅಂದರೆ ಈ ಇಲೆಕ್ಷನ್ ಹಾಗೆ 5 years ಪೀರಿಯಡಲ್ಲಿ ಇರ್ತದೆ. ನೆಕ್ಸ್ಟ್ ಅದರ್ ವೇಸ್ ಆಫ್ ಪಾರ್ಟಿಸಿಪೇಷನ್ ನೋಡ್ಲಿಕ್ಕೆ ಹೋದಾಗ, elections are held once in a 5 years. Besides voting, people can participate in the process of government by taking the interest in the operations and criticizing when required. ಅಂದರೆ ನಾವು ಅವ್ರು ಹೇಳಿದ್ದಕ್ಕೆ ಕ್ರಿಟಿಸೈಸ್ ಮಾಡ್ಬೋದು, ಅಂದರೆ ಇದಾಗುತ್ತೆ ಇದು ಇಲ್ಲ ಅಂದ್ಕೊಂಡು ನಾವು ಅಪೋಸ್ ಮಾಡುವಂಥದ್ದು ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇನ್ August 2005, when the ruling government of the time increased the money people had to pay for the electricity, they expressed their disapproval very sharply, and by taking out the rallies and organizing the signature of campaign. ಅಂದರೆ ನಮಗಿದೇನಾದರೂ ಗೌರ್ಮೆಂಟಿಂದ ಬಂದಿದ್ದು ಸರಿ ಹೋಗಿಲ್ಲ, ಈಗ ರೈತರದಿರಲಿ ಅಥವಾ ಏನು ಮಾಡ್ತೀವಿ ನಾವು ರ್ಯಾಲಿ ಮಾಡ್ತೀವಿ, ಏನು ಹೇಳ್ತೀವಿ ಅದಕ್ಕೆ ಸ್ಟ್ರೈಕ್ ಅಂತ ಹೇಳ್ತೀವಿ ನೋಡ್ರಿ, ಆ ಥರದ್ದು ಮಾಡ್ತೀವಿ, ರ್ಯಾಲಿ ಮಾಡ್ಕೋತೀವಿ, ಇಲ್ಲ ಇದಕ್ಕೆ ಅಪೋಸ್ ಮಾಡ್ತೀವಿ, ಈ ಥರ ಆಗಬಾರ್ದು, ಇದನ್ನು ತಡೆ ಹಿಡೀರಿ ಅಂದ್ಕೊಂಡು ಹೇಳ್ತೀವಿ. ಸೊ ಈವನ್ ದೋ ದ ಗೌರ್ಮೆಂಟ್ ಟ್ರೈ ಟು ಎಕ್ಸ್ಪ್ಲೇನ್ ಆ್ಯಂಡ್ ಡಿಫೆಂಡ್ ದೇರ್ ಡಿಸಿಷನ್, ಬಟ್ ಫೈನಲಿ ಲಿಸನ್ ಟು ದ ಪೀಪಲ್ ಒಪಿನಿಯನ್ ಆ್ಯಂಡ್ ವಿಡ್ರಾ ದ ಇನ್ಕ್ರೀಸ್. ಆವಾಗ ಗೌರ್ಮೆಂಟ್ ಹೇಳುತ್ತೆ ಇಲ್ಲ ನಾವು ಇದಕ್ಕೆ ತೊಗೊಂಡಿದ್ದೀವಿ, ಈ ರೂಲ್ಸ್ ಹೀಗಾಗುತ್ತೆ, ಬಟ್ ಜನಾರ್ದನ ಅಂತ ಹೇಳ್ತಾರೆ, ಜನರ ಮುಂದೆ ಜನರ ವಾಯ್ಸೇ ಕೇಳಬೇಕಾಗತ್ತೆ. ಅಂದರೆ ಫೈನಲಿ ಅವರು ಪೀಪಲಿಂದೇ ಮಾತು ಕೇಳೋಂಗಾಯಿತು. ಆನಂತರ ಅವ್ರದ್ದು ಇದನ್ನು ವಿಡ್ರಾ ಮಾಡಿಕೊಂಡ್ರು, ಆ ಇಲೆಕ್ಟ್ರಿಷಿಯನಿಂದ ಏನು ವರ್ಕ್ ಆಗಿತ್ತಲ್ಲ ಜಾಸ್ತಿ ಅಮೌಂಟ್ ಮಾಡಿದ್ದು ವಿಡ್ರಾ ಮಾಡಿಕೊಂಡು. ಇಫ್ ಅ ಕಂಟ್ರೀಸ್ ಪೀಪಲ್ ಆರ್ ಅಲರ್ಟ್ ಆ್ಯಂಡ್ ಇಂಟ್ರೆಸ್ಟೆಡ್ ಹೌ ದ ಕಂಟ್ರಿ ಈಸ್ ರನ್, ದ ಡೆಮೋಕ್ರೆಟಿಕ್ ಕ್ಯಾರೆಕ್ಟರ್ ಆಫ್ ದ ಗೌರ್ಮೆಂಟ್ ಈಸ್ ದ್ಯಾಟ್ ದ ಕಂಟ್ರಿ ವಿಲ್ ಬಿ ಸ್ಟ್ರಾಂಗರ್. ಹೇಗೆ ನಾವು ಪೀಪಲ್ ಎಲ್ಲರೂ ಅಲರ್ಟ್ ಆಗಿದ್ದು ಗೌರ್ಮೆಂಟ್ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾ ಇದೆ ಅಂದ್ಕೊಂಡು ನಾವು ಫಾಲೋ ಅಪ್ ಮಾಡ್ತಾ ಇದ್ರೆ ನಮ್ಮ ಕಂಟ್ರಿ ಏನಾಗಿರ್ತದೆ, ನೀಟಾಗಿ ಡೆಮೋಕ್ರೆಟಿಕ್ ಆಗಿ ಸ್ಟ್ರಾಂಗರ್ ಕಂಟ್ರಿ ಆಗಿರ್ತದೆ. ಸೊ the next time we see a rally winding through the streets of our cities and the towns for the villages, and we should pause and find out what is about this rally is going on and who is participating in it and what are they are protesting about and what are their rules and regulation and what they are demanding for. And this will help us to give the sense how our government works. While it is true that the democracy allows the people to participate, it is not all the sections of the people are actually able to do so. ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಸ್ಟ್ರೈಕ್ ಅಥವಾ ರ್ಯಾಲಿ ಏನಾದರೂ ಆಗ್ತಾ ಇದೆ ಅಂದರೆ ವಿ ಶುಡ್ ಗೋ ಆ್ಯಂಡ್ ಫೈಂಡ್ ಔಟ್ ಯಾವುದಕ್ಕೆ ಮಾಡ್ತಾ ಇದೆ. ಆನಂತರ ನಾವು ಜಡ್ಜ್ ಮಾಡೋಕ್ಕಾಗತ್ತೆ, ಪೀಪಲ್ ರೈಟ್ ಇದ್ದಾರೋ ಗೌರ್ಮೆಂಟ್ ರೈಟ್ ಇದೀನೋ, ನಾವು ಇದು ಮಾಡ್ತಾ ಇರೋದು ಸರಿನಾ, ಗೌರ್ಮೆಂಟ್ ನಮ್ಮ ಕಡೆ ತೊಗೊಂಡಿದ್ದು ಮೆಜರ್ಸ್ ಸರಿ ಇದೆಯಾ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. Finding another way to participate, people organize themselves into the social movements and seek to the challenge that the government and its functioning. ಗೌರ್ಮೆಂಟ್ ಏನು ಫಂಕ್ಷನ್ ಮಾಡ್ತಾ ಇದೆ ಅಂದ್ಕೊಂಡು ನಾವು ಇನ್ವಾಲ್ವ್ ಆಗಿ ನೋಡ್ಬೋದು. ಅವಾಗ ಮೆಂಬರ್ಸ್ ಆಫ್ ದ ಮೈನಾರಿಟಿ ಕಮ್ಯುನಿಟಿ ಲೈಕ್ ದ ದಲಿತ್ಸ್, ಅನಂತರ ವುಮೆನ್ ಆ್ಯಂಡ್ ಆದಿವಾಸೀಸ್ ಆ್ಯಂಡ್ ಅದರ್ ಆಫನ್ ಪಾರ್ಟಿಸಿಪೇಟ್ ಇನ್ ದಿಸ್ ಮ್ಯಾನರ್. ಕೆಲವೊಬ್ಬರು ಈಗ ಅವ್ರಿಗೊಂದು ಮೈನಾರಿಟಿಯಲ್ಲಿ ಒಂದು ರೂಲ್ಸ್ ಆಗಿಲ್ಲ ಇದಾಗಿಲ್ಲ ಅಂದರೆ ಅವರು ಇದಕ್ಕೆಲ್ಲ ಫೈಟ್ ಮಾಡೋಕ್ಕೆ ಗೌರ್ಮೆಂಟಿಗೆ ಹೇಳುತ್ತೆ, ನಮಗೆ ಈ ಥರ ಎಲ್ಲ ಅನುಕೂಲ ಮಾಡಿಕೊಡ್ರಿ ಅಂತ ಆ ಥರ ಹೇಳಿ. ಇಫ್ ದ ಪೀಪಲ್ ಆಫ್ ದ ಕಂಟ್ರಿ ಆರ್ ಅಲರ್ಟ್ ಆ್ಯಂಡ್ ಇಂಟ್ರೆಸ್ಟೆಡ್ is how the country is run, then the democratic character of the government expected to be stronger. ಅದಕ್ಕೆ ನಾವು ಅಲರ್ಟ್ ಆಗಿರಬೇಕು, ನಮ್ಮ ಕಂಟ್ರಿ ನಮಗೆ ಯಾವ್ಯಾವ ಮೆಜರ್ಸ್ ತೊಗೊಂಡಿದೆ ಅಂದ್ಕೊಂಡು ವಿ ಶುಡ್ ಅಪ್ಗ್ರೇಡ್ ಅವರ್ ಸೆಲ್ಫ್. ಸೊ ನೆಕ್ಸ್ಟ್ ವಿಲ್ ನೀಡ್ ಟು resolve conflict will continue in the next class. Okay, thank you children.